ಕೆಂಪು ಕಾರು ಪತ್ತೆಗೆ ಪೊಲೀಸರ ತೀವ್ರ ಕಾರ್ಯಾಚರಣೆ. 3 ರಾಜ್ಯಗಳಲ್ಲಿ ಹುಡುಕಿದ್ರೂ ಕೂಡ ಕೆಂಪು ಕಾರು ಸಿಗ್ತಾ ಇಲ್ಲ. ದೆಹಲಿ ಸುತ್ತಮುತ್ತ ಕೆಂಪು ಕಾರಿನ ಆತಂಕ ಹೆಚ್ಚಾಗ್ತಾ ಇದೆ. ಸ್ಫೋಟಗೊಂಡ ಬಿಳಿ ಕಾರಿನ ಜೊತೆ ಇದ್ದಂತ ಕೆಂಪು ಕಾರು ಇದು. ದೆಹಲಿ ಸ್ಫೋಟಕ್ಕೆ ಬಳಸಿದ್ದು ಒಂದಲ್ಲ 2 ಕಾರುಗಳು. ಕೆಂಪು ಕಾರು ಪತ್ತೆಗೆ ಈಗ ಪೊಲೀಸರು ತೀವ್ರ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಆ ಬಿಳಿ ಕಾರಿನ ಬಳಿ ಈ ಕೆಂಪು ಕಾರು ಕೂಡ ಕಾಣಿಸಿಕೊಂಡಿತ್ತು. ಹೀಗಾಗಿ 3 ರಾಜ್ಯಗಳಲ್ಲಿ ಪೊಲೀಸರು ಇದೀಗ ತಲಾಶೆ ನಡೆಸ್ತಾ ಇದ್ದಾರೆ, ಎಲ್ಲಿದೆ ಕಾರು ಅಂತ ಪತ್ತೆ ಹಚ್ಚೋಕೆ ಈಗ ತೀವ್ರ ತನಿಖೆ ಕೂಡ ನಡೀತಾ ಇದೆ. ಆ ಬಿಳಿ ಕಾರಿನ ಬಳಿ ಈ ಕಾರು ಕೂಡ ಇತ್ತು. ಸಿಸಿಟಿವಿಯಲ್ಲಿ ಈ ಕಾರ್ ಬಹಳ ಸ್ಪಷ್ಟವಾಗಿ ಕಂಡಿತ್ತು. ಎಲ್ಲೆಲ್ಲಿ ಕಾರ್ ಓಡಾಡಿತ್ತು ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಈಗಾಗಲೇ ಕಲೆ ಹಾಕಿದ್ದಾರೆ. ಈಗ ಈ ಕಾರನ್ನ 3 ರಾಜ್ಯಗಳಲ್ಲೂ ಕೂಡ ಹುಡುಕ್ತಾ ಇದ್ದಾರೆ. ಆದರೂ ಕೂಡ ಕಾರ್ ಸಿಗ್ತಾ ಇಲ್ಲ. ದೆಹಲಿಯ ಕೆಂಪುಕೋಟೆ ಸುತ್ತಮುತ್ತ ಈ ಕಾರ್ ಇದೆಯಾ ಅನ್ನೋ ಆತಂಕ ಕೂಡ ಮೂಡ್ತಾ ಇದೆ. ಈ ಬಿಳಿ ಕಾರ್ನ ಬಳಿ ಏನು ದೆಹಲಿಯ ಕೆಂಪುಕೋಟೆ ಬಳಿ ಈ ಬಿಳಿ ಕಾರ್ ಏನು ಬ್ಲಾಸ್ಟ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಈ ಕೆಂಪು ಕಾರು ಕೂಡ ಅಲ್ಲಿ ಇತ್ತು ಅನ್ನೋದು ಗೊತ್ತಾಗಿದೆ. ಹೀಗಾಗಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಎನ್ಐಎ ಅಧಿಕಾರಿಗಳು ವಿಶೇಷ ತಂಡವನ್ನಾಗಲೇ ರಚನೆ ಮಾಡಿ ತೀವ್ರಗತಿಯಲ್ಲಿ ತನಿಖೆ ಆರಂಭ ಮಾಡಿರೋದು. ಈ ಕಾರನ್ನ ಕೂಡ ಈಗ ಪತ್ತೆ ಹಚ್ಚುತ್ತೆ. ಕೆಂಪು ಕಾರು ಪತ್ತೆಗೆ ಪೊಲೀಸರ ತೀವ್ರ ಕಾರ್ಯಾಚರಣೆ. 3 ರಾಜ್ಯಗಳಲ್ಲಿ ಹುಡುಕಿದ್ರೂ ಕೂಡ ಕೆಂಪು ಕಾರು ಸಿಗ್ತಾ ಇಲ್ಲ. ದೆಹಲಿ ಸುತ್ತಮುತ್ತ ಕೆಂಪು ಕಾರಿನ ಆತಂಕ ಹೆಚ್ಚಾಗ್ತಾ ಇದೆ. ಸ್ಫೋಟಗೊಂಡ ಬಿಳಿ ಕಾರಿನ ಜೊತೆ ಇದ್ದಂತ ಕೆಂಪು ಕಾರು ಇದು. ದೆಹಲಿ ಸ್ಫೋಟಕ್ಕೆ ಬಳಸಿದ್ದು ಒಂದಲ್ಲ 2 ಕಾರುಗಳು. ಕೆಂಪು ಕಾರು ಪತ್ತೆಗೆ ಈಗ ಪೊಲೀಸರು ತೀವ್ರ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಆ ಬಿಳಿ ಕಾರಿನ ಬಳಿ ಈ ಕೆಂಪು ಕಾರು ಕೂಡ ಕಾಣಿಸಿಕೊಂಡಿತ್ತು. ಹೀಗಾಗಿ 3 ರಾಜ್ಯಗಳಲ್ಲಿ ಪೊಲೀಸರು ಇದೀಗ ತಲಾಶೆ ನಡೆಸ್ತಾ ಇದ್ದಾರೆ, ಎಲ್ಲಿದೆ ಕಾರು ಅಂತ ಪತ್ತೆ ಹಚ್ಚೋಕೆ ಈಗ ತೀವ್ರ ತನಿಖೆ ಕೂಡ ನಡೀತಾ ಇದೆ. ಆ ಬಿಳಿ ಕಾರಿನ ಬಳಿ ಈ ಕಾರು ಕೂಡ ಇತ್ತು. ಸಿಸಿಟಿವಿಯಲ್ಲಿ ಈ ಕಾರ್ ಬಹಳ ಸ್ಪಷ್ಟವಾಗಿ ಕಂಡಿತ್ತು. ಎಲ್ಲೆಲ್ಲಿ ಕಾರ್ ಓಡಾಡಿತ್ತು ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಈಗಾಗಲೇ ಕಲೆ ಹಾಕಿದ್ದಾರೆ. ಈಗ ಈ ಕಾರನ್ನ 3 ರಾಜ್ಯಗಳಲ್ಲೂ ಕೂಡ ಹುಡುಕ್ತಾ ಇದ್ದಾರೆ. ಆದರೂ ಕೂಡ ಕಾರ್ ಸಿಗ್ತಾ ಇಲ್ಲ. ದೆಹಲಿಯ ಕೆಂಪುಕೋಟೆ ಸುತ್ತಮುತ್ತ ಈ ಕಾರ್ ಇದೆಯಾ ಅನ್ನೋ ಆತಂಕ ಕೂಡ ಮೂಡ್ತಾ ಇದೆ. ಈ ಬಿಳಿ ಕಾರ್ನ ಬಳಿ ಏನು ದೆಹಲಿಯ ಕೆಂಪುಕೋಟೆ ಬಳಿ ಈ ಬಿಳಿ ಕಾರ್ ಏನು ಬ್ಲಾಸ್ಟ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಈ ಕೆಂಪು ಕಾರು ಕೂಡ ಅಲ್ಲಿ ಇತ್ತು ಅನ್ನೋದು ಗೊತ್ತಾಗಿದೆ. ಹೀಗಾಗಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಎನ್ಐಎ ಅಧಿಕಾರಿಗಳು ವಿಶೇಷ ತಂಡವನ್ನಾಗಲೇ ರಚನೆ ಮಾಡಿ ತೀವ್ರಗತಿಯಲ್ಲಿ ತನಿಖೆ ಆರಂಭ ಮಾಡಿರೋದು. ಈ ಕಾರನ್ನ ಕೂಡ ಈಗ ಪತ್ತೆ ಹಚ್ಚುತ್ತೆ. ಕೆಂಪು ಕಾರು ಪತ್ತೆಗೆ ಪೊಲೀಸರ ತೀವ್ರ ಕಾರ್ಯಾಚರಣೆ. 3 ರಾಜ್ಯಗಳಲ್ಲಿ ಹುಡುಕಿದ್ರೂ ಕೂಡ ಕೆಂಪು ಕಾರು ಸಿಗ್ತಾ ಇಲ್ಲ. ದೆಹಲಿ ಸುತ್ತಮುತ್ತ ಕೆಂಪು ಕಾರಿನ ಆತಂಕ ಹೆಚ್ಚಾಗ್ತಾ ಇದೆ. ಸ್ಫೋಟಗೊಂಡ ಬಿಳಿ ಕಾರಿನ ಜೊತೆ ಇದ್ದಂತ ಕೆಂಪು ಕಾರು ಇದು. ದೆಹಲಿ ಸ್ಫೋಟಕ್ಕೆ ಬಳಸಿದ್ದು ಒಂದಲ್ಲ 2 ಕಾರುಗಳು. ಕೆಂಪು ಕಾರು ಪತ್ತೆಗೆ ಈಗ ಪೊಲೀಸರು ತೀವ್ರ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಆ ಬಿಳಿ ಕಾರಿನ ಬಳಿ ಈ ಕೆಂಪು ಕಾರು ಕೂಡ ಕಾಣಿಸಿಕೊಂಡಿತ್ತು. ಹೀಗಾಗಿ 3 ರಾಜ್ಯಗಳಲ್ಲಿ ಪೊಲೀಸರು ಇದೀಗ ತಲಾಶೆ ನಡೆಸ್ತಾ ಇದ್ದಾರೆ, ಎಲ್ಲಿದೆ ಕಾರು ಅಂತ ಪತ್ತೆ ಹಚ್ಚೋಕೆ ಈಗ ತೀವ್ರ ತನಿಖೆ ಕೂಡ ನಡೀತಾ ಇದೆ. ಆ ಬಿಳಿ ಕಾರಿನ ಬಳಿ ಈ ಕಾರು ಕೂಡ ಇತ್ತು. ಸಿಸಿಟಿವಿಯಲ್ಲಿ ಈ ಕಾರ್ ಬಹಳ ಸ್ಪಷ್ಟವಾಗಿ ಕಂಡಿತ್ತು. ಎಲ್ಲೆಲ್ಲಿ ಕಾರ್ ಓಡಾಡಿತ್ತು ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಈಗಾಗಲೇ ಕಲೆ ಹಾಕಿದ್ದಾರೆ. ಈಗ ಈ ಕಾರನ್ನ 3 ರಾಜ್ಯಗಳಲ್ಲೂ ಕೂಡ ಹುಡುಕ್ತಾ ಇದ್ದಾರೆ. ಆದರೂ ಕೂಡ ಕಾರ್ ಸಿಗ್ತಾ ಇಲ್ಲ. ದೆಹಲಿಯ ಕೆಂಪುಕೋಟೆ ಸುತ್ತಮುತ್ತ ಈ ಕಾರ್ ಇದೆಯಾ ಅನ್ನೋ ಆತಂಕ ಕೂಡ ಮೂಡ್ತಾ ಇದೆ. ಈ ಬಿಳಿ ಕಾರ್ನ ಬಳಿ ಏನು ದೆಹಲಿಯ ಕೆಂಪುಕೋಟೆ ಬಳಿ ಈ ಬಿಳಿ ಕಾರ್ ಏನು ಬ್ಲಾಸ್ಟ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಈ ಕೆಂಪು ಕಾರು ಕೂಡ ಅಲ್ಲಿ ಇತ್ತು ಅನ್ನೋದು ಗೊತ್ತಾಗಿದೆ. ಹೀಗಾಗಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಎನ್ಐಎ ಅಧಿಕಾರಿಗಳು ವಿಶೇಷ ತಂಡವನ್ನಾಗಲೇ ರಚನೆ ಮಾಡಿ ತೀವ್ರಗತಿಯಲ್ಲಿ ತನಿಖೆ ಆರಂಭ ಮಾಡಿರೋದು. ಈ ಕಾರನ್ನ ಕೂಡ ಈಗ ಪತ್ತೆ ಹಚ್ಚುತ್ತೆ. ಕೆಂಪು ಕಾರು ಪತ್ತೆಗೆ ಪೊಲೀಸರ ತೀವ್ರ ಕಾರ್ಯಾಚರಣೆ. 3 ರಾಜ್ಯಗಳಲ್ಲಿ ಹುಡುಕಿದ್ರೂ ಕೂಡ ಕೆಂಪು ಕಾರು ಸಿಗ್ತಾ ಇಲ್ಲ. ದೆಹಲಿ ಸುತ್ತಮುತ್ತ ಕೆಂಪು ಕಾರಿನ ಆತಂಕ ಹೆಚ್ಚಾಗ್ತಾ ಇದೆ. ಸ್ಫೋಟಗೊಂಡ ಬಿಳಿ ಕಾರಿನ ಜೊತೆ ಇದ್ದಂತ ಕೆಂಪು ಕಾರು ಇದು. ದೆಹಲಿ ಸ್ಫೋಟಕ್ಕೆ ಬಳಸಿದ್ದು ಒಂದಲ್ಲ 2 ಕಾರುಗಳು. ಕೆಂಪು ಕಾರು ಪತ್ತೆಗೆ ಈಗ ಪೊಲೀಸರು ತೀವ್ರ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಆ ಬಿಳಿ ಕಾರಿನ ಬಳಿ ಈ ಕೆಂಪು ಕಾರು ಕೂಡ ಕಾಣಿಸಿಕೊಂಡಿತ್ತು. ಹೀಗಾಗಿ 3 ರಾಜ್ಯಗಳಲ್ಲಿ ಪೊಲೀಸರು ಇದೀಗ ತಲಾಶೆ ನಡೆಸ್ತಾ ಇದ್ದಾರೆ, ಎಲ್ಲಿದೆ ಕಾರು ಅಂತ ಪತ್ತೆ ಹಚ್ಚೋಕೆ ಈಗ ತೀವ್ರ ತನಿಖೆ ಕೂಡ ನಡೀತಾ ಇದೆ. ಆ ಬಿಳಿ ಕಾರಿನ ಬಳಿ ಈ ಕಾರು ಕೂಡ ಇತ್ತು. ಸಿಸಿಟಿವಿಯಲ್ಲಿ ಈ ಕಾರ್ ಬಹಳ ಸ್ಪಷ್ಟವಾಗಿ ಕಂಡಿತ್ತು. ಎಲ್ಲೆಲ್ಲಿ ಕಾರ್ ಓಡಾಡಿತ್ತು ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಈಗಾಗಲೇ ಕಲೆ ಹಾಕಿದ್ದಾರೆ.
ಈಗ ಈ ಕಾರನ್ನ 3 ರಾಜ್ಯಗಳಲ್ಲೂ ಕೂಡ ಹುಡುಕ್ತಾ ಇದ್ದಾರೆ. ಆದರೂ ಕೂಡ ಕಾರ್ ಸಿಗ್ತಾ ಇಲ್ಲ. ದೆಹಲಿಯ ಕೆಂಪುಕೋಟೆ ಸುತ್ತಮುತ್ತ ಈ ಕಾರ್ ಇದೆಯಾ ಅನ್ನೋ ಆತಂಕ ಕೂಡ ಮೂಡ್ತಾ ಇದೆ. ಈ ಬಿಳಿ ಕಾರ್ನ ಬಳಿ ಏನು ದೆಹಲಿಯ ಕೆಂಪುಕೋಟೆ ಬಳಿ ಈ ಬಿಳಿ ಕಾರ್ ಏನು ಬ್ಲಾಸ್ಟ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಈ ಕೆಂಪು ಕಾರು ಕೂಡ ಅಲ್ಲಿ ಇತ್ತು ಅನ್ನೋದು ಗೊತ್ತಾಗಿದೆ. ಹೀಗಾಗಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಎನ್ಐಎ ಅಧಿಕಾರಿಗಳು ವಿಶೇಷ ತಂಡವನ್ನಾಗಲೇ ರಚನೆ ಮಾಡಿ ತೀವ್ರಗತಿಯಲ್ಲಿ ತನಿಖೆ ಆರಂಭ ಮಾಡಿರೋದು. ಈ ಕಾರನ್ನ ಕೂಡ ಈಗ ಪತ್ತೆ ಹಚ್ಚುತ್ತೆ. ಕೆಂಪು ಕಾರು ಪತ್ತೆಗೆ ಪೊಲೀಸರ ತೀವ್ರ ಕಾರ್ಯಾಚರಣೆ. 3 ರಾಜ್ಯಗಳಲ್ಲಿ ಹುಡುಕಿದ್ರೂ ಕೂಡ ಕೆಂಪು ಕಾರು ಸಿಗ್ತಾ ಇಲ್ಲ. ದೆಹಲಿ ಸುತ್ತಮುತ್ತ ಕೆಂಪು ಕಾರಿನ ಆತಂಕ ಹೆಚ್ಚಾಗ್ತಾ ಇದೆ. ಸ್ಫೋಟಗೊಂಡ ಬಿಳಿ ಕಾರಿನ ಜೊತೆ ಇದ್ದಂತ ಕೆಂಪು ಕಾರು ಇದು. ದೆಹಲಿ ಸ್ಫೋಟಕ್ಕೆ ಬಳಸಿದ್ದು ಒಂದಲ್ಲ 2 ಕಾರುಗಳು. ಕೆಂಪು ಕಾರು ಪತ್ತೆಗೆ ಈಗ ಪೊಲೀಸರು ತೀವ್ರ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಆ ಬಿಳಿ ಕಾರಿನ ಬಳಿ ಈ ಕೆಂಪು ಕಾರು ಕೂಡ ಕಾಣಿಸಿಕೊಂಡಿತ್ತು. ಹೀಗಾಗಿ 3 ರಾಜ್ಯಗಳಲ್ಲಿ ಪೊಲೀಸರು ಇದೀಗ ತಲಾಶೆ ನಡೆಸ್ತಾ ಇದ್ದಾರೆ. ಎಲ್ಲಿದೆ ಕಾರು ಅಂತ ಪತ್ತೆ ಹಚ್ಚೋಕೆ ಈಗ ತೀವ್ರ ತನಿಖೆ ಕೂಡ ನಡೀತಾ ಇದೆ. ಆ ಬಿಳಿ ಕಾರಿನ ಬಳಿ ಈ ಕಾರು ಕೂಡ ಇತ್ತು. ಸಿಸಿಟಿವಿಯಲ್ಲಿ ಈ ಕಾರ್ ಬಹಳ ಸ್ಪಷ್ಟವಾಗಿ ಕಂಡಿತ್ತು. ಎಲ್ಲೆಲ್ಲಿ ಕಾರ್ ಓಡಾಡಿತ್ತು ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಈಗಾಗಲೇ ಕಲೆ ಹಾಕಿದ್ದಾರೆ. ಈಗ ಈ ಕಾರನ್ನ 3 ರಾಜ್ಯಗಳಲ್ಲೂ ಕೂಡ ಹುಡುಕ್ತಾ ಇದ್ದಾರೆ. ಆದರೂ ಕೂಡ ಕಾರ್ ಸಿಗ್ತಾ ಇಲ್ಲ. ದೆಹಲಿಯ ಕೆಂಪುಕೋಟೆ ಸುತ್ತಮುತ್ತ ಈ ಕಾರ್ ಇದೆಯಾ ಅನ್ನೋ ಆತಂಕ ಕೂಡ ಮೂಡ್ತಾ ಇದೆ. ಈ ಬಿಳಿ ಕಾರ್ನ ಬಳಿ ಏನು ದೆಹಲಿಯ ಕೆಂಪುಕೋಟೆ ಬಳಿ ಈ ಬಿಳಿ ಕಾರ್ ಏನು ಬ್ಲಾಸ್ಟ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಈ ಕೆಂಪು ಕಾರು ಕೂಡ ಅಲ್ಲಿ ಇತ್ತು ಅನ್ನೋದು ಗೊತ್ತಾಗಿದೆ. ಹೀಗಾಗಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಎನ್ಐಎ ಅಧಿಕಾರಿಗಳು ವಿಶೇಷ ತಂಡವನ್ನಾಗಲೇ ರಚನೆ ಮಾಡಿ ತೀವ್ರಗತಿಯಲ್ಲಿ ತನಿಖೆ ಆರಂಭ ಮಾಡಿರೋದು. ಈ ಕಾರನ್ನ ಕೂಡ ಈಗ ಪತ್ತೆ ಹಚ್ಚುತ್ತೆ. ಕೆಂಪು ಕಾರು ಪತ್ತೆಗೆ ಪೊಲೀಸರ ತೀವ್ರ ಕಾರ್ಯಾಚರಣೆ. 3 ರಾಜ್ಯಗಳಲ್ಲಿ ಹುಡುಕಿದ್ರೂ ಕೂಡ ಕೆಂಪು ಕಾರು ಸಿಗ್ತಾ ಇಲ್ಲ. ದೆಹಲಿ ಸುತ್ತಮುತ್ತ ಕೆಂಪು ಕಾರಿನ ಆತಂಕ ಹೆಚ್ಚಾಗ್ತಾ ಇದೆ. ಸ್ಫೋಟಗೊಂಡ ಬಿಳಿ ಕಾರಿನ ಜೊತೆ ಇದ್ದಂತ ಕೆಂಪು ಕಾರು ಇದು. ದೆಹಲಿ ಸ್ಫೋಟಕ್ಕೆ ಬಳಸಿದ್ದು ಒಂದಲ್ಲ 2 ಕಾರುಗಳು. ಕೆಂಪು ಕಾರು ಪತ್ತೆಗೆ ಈಗ ಪೊಲೀಸರು ತೀವ್ರ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಆ ಬಿಳಿ ಕಾರಿನ ಬಳಿ ಈ ಕೆಂಪು ಕಾರು ಕೂಡ ಕಾಣಿಸಿಕೊಂಡಿತ್ತು. ಹೀಗಾಗಿ 3 ರಾಜ್ಯಗಳಲ್ಲಿ ಪೊಲೀಸರು ಇದೀಗ ತಲಾಶೆ ನಡೆಸ್ತಾ ಇದ್ದಾರೆ. ಎಲ್ಲಿದೆ ಕಾರು ಅಂತ ಪತ್ತೆ ಹಚ್ಚೋಕೆ ಈಗ ತೀವ್ರ ತನಿಖೆ ಕೂಡ ನಡೀತಾ ಇದೆ. ಆ ಬಿಳಿ ಕಾರಿನ ಬಳಿ ಈ ಕಾರು ಕೂಡ ಇತ್ತು. ಸಿಸಿಟಿವಿಯಲ್ಲಿ ಈ ಕಾರ್ ಬಹಳ ಸ್ಪಷ್ಟವಾಗಿ ಕಂಡಿತ್ತು. ಎಲ್ಲೆಲ್ಲಿ ಕಾರ್ ಓಡಾಡಿತ್ತು ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಈಗಾಗಲೇ ಕಲೆ ಹಾಕಿದ್ದಾರೆ. ಈಗ ಈ ಕಾರನ್ನ 3 ರಾಜ್ಯಗಳಲ್ಲೂ ಕೂಡ ಹುಡುಕ್ತಾ ಇದ್ದಾರೆ. ಆದರೂ ಕೂಡ ಕಾರ್ ಸಿಗ್ತಾ ಇಲ್ಲ. ದೆಹಲಿಯ ಕೆಂಪುಕೋಟೆ ಸುತ್ತಮುತ್ತ ಈ ಕಾರ್ ಇದೆಯಾ ಅನ್ನೋ ಆತಂಕ ಕೂಡ ಮೂಡ್ತಾ ಇದೆ. ಈ ಬಿಳಿ ಕಾರ್ನ ಬಳಿ ಏನು ದೆಹಲಿಯ ಕೆಂಪುಕೋಟೆ ಬಳಿ ಈ ಬಿಳಿ ಕಾರ್ ಏನು ಬ್ಲಾಸ್ಟ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಈ ಕೆಂಪು ಕಾರು ಕೂಡ ಅಲ್ಲಿ ಇತ್ತು ಅನ್ನೋದು ಗೊತ್ತಾಗಿದೆ. ಹೀಗಾಗಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಎನ್ಐಎ ಅಧಿಕಾರಿಗಳು ವಿಶೇಷ ತಂಡವನ್ನಾಗಲೇ ರಚನೆ ಮಾಡಿ ತೀವ್ರಗತಿಯಲ್ಲಿ ತನಿಖೆ ಆರಂಭ ಮಾಡಿರೋದು. ಈ ಕಾರನ್ನ ಕೂಡ ಈಗ ಪತ್ತೆ ಹಚ್ಚ